ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನನಗಿದು ಕೆಲಸ ಹೆಂಗೆ ಸಿಕ್ತು, ಆಮೇಲೆ ನನ್ನದು ಪೇ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊತೀನಿ. ನಾನು ಭಾರತದಲ್ಲಿ ಇರುವಷ್ಟು ದಿನ ನನ್ನ ಜೀವನದ ಭಾಳಷ್ಟು ಟೈಮನ್ನು ನಾನು ವಯಸ್ಸಾದವರ ಜೊತೆನೇ ಕಳೆದಿರೋದು. ಅಂದರೆ ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ, ಮಾವ, ಅತ್ತೆ. ಹೀಗಾಗಿ ನನಗೆ ವಯಸ್ಸಾದವರ ಸಮಸ್ಯೆಗಳ ಬಗ್ಗೆ ಅರಿವೈತಿ. ವಯಸ್ಸಾದ ನಂತರ ಅವರಿಗೆ ಆಗ್ತಾ ಇರುವ ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಬೌದ್ಧಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳೆಲ್ಲ ಇರುತ್ತಲ್ಲ, ಇವುಗಳ ಅರಿವು ನನಗಿತ್ತು. ಆಸ್ಟ್ರೇಲಿಯಾಕ್ಕೆ ಬಂದ ನಂತರ ಇಲ್ಲಿಯ ಏಜ್ಡ್ ಕೇರ್ ಸಿಸ್ಟಮ್ ಬಗ್ಗೆ ನಾನು ತಿಳ್ಕೊಂಡೆ. ನನಗೆ ಭಾಳ ಖುಷಿ ಆಯಿತು. ಭಾಳ ನಾನು ಅದ್ರ ಬಗ್ಗೆ ಇಂಪ್ರೆಸ್ ಆದೆ. ನಾನು ನಿಮಗೆ ಮೊದಲು ಈ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿಯ ಕುಟುಂಬದ ಜವಾಬ್ದಾರಿಯನ್ನು ಗವರ್ಮೆಂಟ್ ಕೂಡ ವಹಿಸ್ಕೊಳ್ಳುತ್ತೆ. ಇಲ್ಲ ಅವ್ರಿಗೆ ಯಾವ ರೀತಿ ಸವಲತ್ತುಗಳೆಲ್ಲ ಬೇಕಾಗುತ್ತಲ್ಲ ಅದನ್ನು ಗೌರ್ಮೆಂಟ್ ಕೊಡುತ್ತಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಆರ್ಗನೈಸೇಷನ್ಸ್ ಅಂತ ಅಂತೀವಿ. ನಾನು ಏಜ್ಡ್ ಕೇರ್ ಅಂದರೆ ಇಂಡಿವಿಜುವಲ್ ಸಪೋರ್ಟ್ ಇನ್ ಏಜಿಂಗ್ ಸರ್ಟಿಫಿಕೇಟ್ 3 ಅಂತ ಒಂದು ಟ್ರೈನಿಂಗ್ ಅಂದರೆ ಕೋರ್ಸನ್ನು ಮಾಡಿಕೊಂಡೆ. ಅದರಲ್ಲಿ ನಮಗೆ ವಯಸ್ಸಾದವರಿಗೆ ಏನೇನು ಸಮಸ್ಯೆಗಳಿರ್ತಾವೋ ಅವರಿಗೆ ನಾವು ಯಾವ ರೀತಿ ಅವರಿಗೆ ಸಹಾಯವನ್ನು ಮಾಡಬಹುದು ಅನ್ನೋದನ್ನು ನಮಗೆ ಹೇಳ್ಕೊಡ್ತಾರೆ. ಅಂದರೆ ಅವರಿಗೆ ಫಿಸಿಕಲಿ ಏನೇನು ಸಮಸ್ಯೆಗಳಾಗಲಿಕ್ಕೆ ಶುರು ಆಗುತ್ತಾವೆ, ಮೆಂಟಲಿ ಏನು ಸಮಸ್ಯೆಗಳಾಗಲಿಕ್ಕೆ ಶುರು ಆಗ್ತಾವೆ, ಅವರಿಗೆ ಸೊಸೈಟಿಯಲ್ಲಿ ಯಾವ ರೀತಿ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಆಗಲಿಕ್ಕೆ ಕಷ್ಟ ಆಗುತ್ತೆ, ಏನೇನು ಸಮಸ್ಯೆಗಳಾಗ್ತಾವೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗವರು ಹೇಳ್ಕೊಡ್ತಾರೆ. ಅವನ್ನೆಲ್ಲ ತಿಳ್ಕೊಂಡ್ಮೇಲೆ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾರೆ ಅವರು. ಪ್ರಾಕ್ಟಿಕಲ್ ಎಲ್ಲ ನಾಲೆಜ್ ಎಲ್ಲ ತೊಗೊಂಡ್ಮೇಲೆ ನಾವು ರೆಸ್ಯೂಮಿ ಎಲ್ಲ ಮಾಡ್ಕೋಬೇಕು, ಕವರ್ ಲೆಟರ್ ಎಲ್ಲ ಮಾಡಿಕೊಂಡು ನಾವು ಆನ್ಲೈನನ್ನು ಅಪ್ಲೈ ಮಾಡಬೇಕಾಗತ್ತೆ. ಆನ್ಲೈನ್ ಅಪ್ಲೈ ಮಾಡಿದಾಗ ರೆಫರೆನ್ಸ್ ಅಂತ ಇರುತ್ತೆ ನಮಗೆ. ಇಲ್ಲಿ ಯಾರಾದರೂ ನಿಮ್ಮ ಪರಿಚಯದವರಿದ್ದರೆ ಅವ್ರ ಬಗ್ಗೆ ನಾವು ಅವ್ರ ನಂಬರ್ ಕೊಟ್ಟರೆ ಅವರು ಅಪ್ಲೈ ಮಾಡಿದ ನಂತರ ಅವ್ರಿಗೆ ಹಚ್ಚಿ ಕೇಳ್ತಾರೆ. ನಮ್ಮದು ರೆಫರೆನ್ಸ್ ಅವ್ರು ಕೊಟ್ಟ ಮೇಲೆ ಅವ್ರಿಗೆ ಅದು ಸರಿ ಆತಂದರೆ ನಮ್ಮದು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಆಮೇಲೆ ನಮ್ಮದೆಲ್ಲ ಪೊಲೀಸ್ ಚೆಕ್ ಮಾಡ್ತಾರೆ, ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ, ಇವನ್ನೆಲ್ಲ ಮಾಡಿ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆದ ನಂತರ ನಮಗೆ ಅದು ಕೆಲಸ ಸಿಗುತ್ತೆ. ನಾನು ಏಜ್ ಕೇರ್ ಸರ್ 3 ಮಾಡಿಕೊಂಡೆ. ಆದರೆ ನಾನು ಈ ಕೆಲಸ ಮಾಡ್ತಾಯಿರೋದು ಡಿಸೆಬಿಲಿಟಿ ಸಪೋರ್ಟ್ ವರ್ಕರ್ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಲಾಸ್ಟ್ 7-8 ವರ್ಷದಿಂದ ಅದೇ ಫೀಲ್ಡ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿರೋ ಕೆಲಸ ಏನಂದರೆ ಬುದ್ಧಿಮಾಂದ್ಯರು, ಅಂಗವಿಕಲರು ಇರುತ್ತಲ್ಲ, ಅಂದರೆ ಭಾವನಾತ್ಮಕವಾಗಿ ಅಂಗವಿಕಲತೆ ಇರಲಿ, ಬುದ್ಧಿಮಾಂದ್ಯರಿರಲಿ, ಇಲ್ಲ ಫಿಸಿಕಲಿ ಅಂಗವಿಕಲತೆ ಇರುತ್ತಲ್ಲ, ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಕೆಲವೊಮ್ಮೆ ಏನಾಗ್ತೈತೆ, ಅವ್ರ ಕೈ ಕಾಲೆಲ್ಲ ಗಟ್ಟಿದ್ರು ಕೂಡ ಅವರಿಗೆ ಅದು ಗೊತ್ತಿರೋದಿಲ್ಲ, ಅವರಿಗೆ ಬುದ್ಧಿ ತಿಳುವಳಿಕೆ ಅಷ್ಟಿರೋದಿಲ್ಲ, ಹೆಂಗೆ ತಮ್ಮ ಜೀವನವನ್ನು ನಾರ್ಮಲ್ ನಿಮ್ಮಂಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಊಟ ಹೆಂಗೆ ಮಾಡ್ಬೇಕು ಗೊತ್ತಿರೋದಿಲ್ಲ, ಇಲ್ಲ ಸೊಸೈಟಿ ಒಳಗೆ ನಾವು ಹೆಂಗಿರ್ಬೇಕಂತ ಗೊತ್ತಿರೋದಿಲ್ಲ, ಮಾತಾಡೋದು ಗೊತ್ತಿರೋದಿಲ್ಲ, ಮಾನಸಿಕವಾದ ಪ್ರಾಬ್ಲಮ್ಸು, ದೈಹಿಕವಾದ ಪ್ರಾಬ್ಲಮ್ಸು, ಬ್ರೈನ್ ಸರಿ ಡೆವಲಪ್ ಆಗಿರೋದಿಲ್ಲ. ಹೀಗಾಗಿ ಸಾಮಾನ್ಯ ಜೀವನವನ್ನು ಅವರಿಗೆ ನಡೆಸ್ಲಿಕ್ಕೆ ಆಗೋದಿಲ್ಲಲ್ಲ, ಅವರಿಗೆ ನಾವು ಸಪೋರ್ಟ್ ವರ್ಕರ್ ಅಂತ ಕೆಲಸ ಮಾಡ್ತೀವಿ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಎಲ್ಲದ್ದು ಪ್ರತಿಯೊಬ್ಬರದ್ದು ನಮ್ಮ ಕ್ಲೈಂಟ್ಸ್ ಏನಿರ್ತಾರಲ್ಲ, ಬೇರೆ ಬೇರೆ ರೀತಿಯ ಡಿಸಬಿಲಿಟೀಸ್, ಬೇರೆ ಬೇರೆ ರೀತಿಯ ಅಂಗವೈಕಲ್ಯವನ್ನು ಹೊಂದಿರ್ತಾರೆ. ಅವರ ಅಂಗವಿಕಲತೆಯ ಅನುಗುಣವಾಗಿ ಗೌರ್ಮೆಂಟ್ ಫಂಡಿಂಗ್ ಇರುತ್ತೆ. NDIS ಅಂತ ಇರುತ್ತೆ. ನಾನು ನಿಮಗೆ ಮತ್ತೆ ಯಾವುದರ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. NDIS ಫಂಡಿಂಗ್ ಇರುತ್ತಲ್ಲ, ಅವ್ರಿಗೆ ಗೌರ್ಮೆಂಟು ಫಂಡಿಂಗ್ ಮಾಡುತ್ತೆ. ಇವರಿಗೆ ಜೀವನ ನಡೆಸಲಿಕ್ಕೆ ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ನಾವು ಅವ್ರಿಗೆ ಕೊಡ್ತೀವಿ. ಯಾವ ಆರ್ಗನೈಸೇಷನ್ ಫಂಡಿಂಗ್ ಮಾಡ್ತಾರೆ ಅಂತ ವಿಚಾರ ಮಾಡಿಕೊಂಡು ನಾವು ಅವ್ರನ್ನ ನೋಡ್ಕೋಬೇಕು. ಅದು ಡಿಪೆಂಡ್ ಇರುತ್ತೆ ಅವ್ರಿಗೆ ಯಾವ ರೀತಿಯ ಅವಶ್ಯಕತೆಗಳಿರ್ತಾವೆ, ಆ ರೀತಿಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತೇವೆ. ಸೊ ನಮ್ಮದು ಬೆಳಗ್ಗೆ ಶಿಫ್ಟ್ ಇರುತ್ತೆ, ಆಫ್ಟರ್ನೂನ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರ್ತಾವೆ, ಸಂಡೇ ಸ್ಯಾಟರ್ಡೇ ಅಷ್ಟೇ ಇರ್ತಾವೆ, ಕೆಲವೊಮ್ಮೆ ಸಾಯಂಕಾಲ ಅಷ್ಟೇ ಇರ್ತಾವೆ. ಅವ್ರಿಗೆ ಯಾವ ರೀತಿಯ ಸಪೋರ್ಟ್ ಬೇಕಾಗುತ್ತಲ್ಲ ಜೀವನಕ್ಕೆ, ಆ ರೀತಿಯ ಸಪೋರ್ಟನ್ನು ನಾವು ಅವರಿಗೆ ಕೊಡ್ತೀವಿ. ನಮ್ಮದು ಪೇ ಎಷ್ಟಿರ್ತೈತೆ ಅಂದರೆ ಕಡಿಮೆ ಅಂದರೆ $32 $60-70 ತನಕ ಹೋಗುತ್ತೆ. ನಾವು ಆರ್ಗನೈಸೇಷನ್ದಿಂದ ಮಾಡಬೇಕು ಅಂದರೆ. ಇಂಡಿವಿಜುವಲ್ ಮಾಡಿದರೆ, ಪ್ರೈವೇಟ್ ಮಾಡಿದರೆ ಮತ್ತೆ ಜಾಸ್ತಿ ಇರುತ್ತೆ. $32. ಆಮೇಲೆ ಪ್ರತಿ ವರ್ಷ ಅದು ಗೌರ್ಮೆಂಟ್ ಇಂಕ್ರಿಮೆಂಟ್ ಎಲ್ಲ ಇರುತ್ತೆ.
ಆಮೇಲೆ ಸಂಡೇ ಶಿಫ್ಟಿಗೆ ಬೇರೆ ಇರುತ್ತೆ, ಅವಾರ್ಡ್ಸ್ ಅಂತ ಇರ್ತಾರೆ, ಅವಾರ್ಡ್ ರೇಟ್ ಅಂತ ಇರುತ್ತೆ. ಸಂಡೇ ಶಿಫ್ಟಿಗೆ ಬೇರೆ, ಮಂಡೇ ಶಿಫ್ಟಿಗೆ ಬೇರೆ, ಆಫ್ಟರ್ನೂನ್ ಬೇರೆ ಇರುತ್ತೆ, ನೈಟ್ ಶಿಫ್ಟಿಗೆ ಬೇರೆ ಇರುತ್ತೆ, ಸ್ಲೀಪ್ ಓವರ್ ಅಂತ ಇರ್ತಾವೆ, ಅದಕ್ಕೆಲ್ಲ ಬೇರೆ ಇರುತ್ತೆ. ಬೇರೆ ಬೇರೆ ದಿನದಲ್ಲಿ ಮತ್ತು ಹಬ್ಬ ಎಲ್ಲ ಇದ್ದಾಗ ಬೇರೆ ಫಂಡಿಂಗ್ ಎಲ್ಲ ಇರುತ್ತೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಡಿಸೆಬಿಲಿಟಿ ಸಪೋರ್ಟ್ ವರ್ಕರ್ ಪೇ ಅಂತ ಹಾಕಿದರೆ ನಿಮಗೆ ಅದು ಎಷ್ಟು ಪೇ ಅಂತಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನಾವು ಕೆಲಸ ಮಾಡಬೇಕಂದ್ರೆ ನಮಗೆ ಸರ್ಟಿಫಿಕೇಟ್ ಬೇಕು, ಆನ್ಲೈನ್ ಅಪ್ಲೈ ಮಾಡಬೇಕು. ಕೆಲವೊಂದು ವೆಬ್ಸೈಟ್ ಇರುತ್ತೆ, ಗೌರ್ಮೆಂಟ್ ವೆಬ್ಸೈಟ್ ಇರ್ತವೆ, ಅಲ್ಲಿ ಹೋಗಿ ನಾವು ಸರ್ಚ್ ಮಾಡಿದರೆ ನಮಗೆ ಎಲ್ಲಿ ಜಾಬ್ ಸಿಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಆ ರೀತಿ ನಾವು ಅಪ್ಲೈ ಮಾಡಿದಾಗ ನಮ್ಗೆ ಆ ರೀತಿ ಎಲ್ಲ ಅವರು ಇಂಟರ್ವ್ಯೂ ಕರೀತಾರೆ, ರೆಫರೆನ್ಸ್ ಕೇಳ್ತಾರೆ, ನಮ್ಮದು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇವನ್ನೆಲ್ಲ ನಾವು ಮಾಡಿದರೆ, ಅವ್ರು ಸೆಲೆಕ್ಟ್ ಮಾಡಿದರೆ ನಮಗೆ ಕೆಲಸ ಇಲ್ಲಿ ಸಿಕ್ಬಿಡುತ್ತೆ. ಸೊ ನನ್ನ ಕೆಲಸ ಹೀಗಿದೆ. ತುಂಬ ಬಿಹೇವಿಯರ್ ನಾನು ಮಾಡ್ತಾ ಇರೋದು ತುಂಬಾ ಅಗ್ರೆಸಿವ್ ಇರ್ತಾರೆ. ಅವ್ರಿಗೆ ಊಟನೇ ಮಾಡ್ಲಿಕ್ಕೆ ಬರೋದಿಲ್ಲ, ಕೆಲವೊಮ್ಮೆ ಅವ್ರಿಗೆ ಗೊತ್ತಿರೋದಿಲ್ಲ, ಕೈ ಕಾಲೆಲ್ಲ ಗಟ್ಟಿರುತ್ತೆ, ಆದರೆ ಅವರಿಗೆ ಅರ್ಥ ಆಗೋದಿಲ್ಲ ಊಟ ಮಾಡಬೇಕು ಅನ್ನೋದು. ರೋಡ್ನಲ್ಲಿ ಹೆಂಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ಬಸ್ ಮಧ್ಯೆ ಹೋಗ್ಬಿಡ್ತಾರೆ, ಇಲ್ಲ ತುಂಬ ಇದ್ದಿದ್ದೆಲ್ಲ ಸಾಮಾನು ತೊಗೊಂಡೆಲ್ಲ ಒಗೆದು ಬಿಡ್ತಾರೆ. ಕೆಲವೊಬ್ರು ನಡಿಲಿಕ್ಕೆ ಬರೋದಿಲ್ಲ, ವೀಲ್ ಚೇರ್ ಎಲ್ಲ ಇರುತ್ತೆ. ಸೊ ಇವನ್ನೆಲ್ಲ ನಮ್ಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ಮೇಲೆ ಅವರಿಗೆ ಇಂಡಿವಿಜುವಲ್ ಸಪೋರ್ಟ್ ಪ್ಲ್ಯಾನ್ ಅಂತಿರುತ್ತೆ. ಆ ಪ್ಲ್ಯಾನ್ ಹೆಂಗಿರುತ್ತಲ್ಲ ಆ ರೀತಿ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಕೆಲವೊಬ್ಬರಿಗೆ ಊಟ ಹೆಂಗೆ ಮಾಡಬೇಕಂತ ಗೊತ್ತಾಗೋದಿಲ್ಲ, ಸ್ನಾನ ಮಾಡಲಿಕ್ಕೆ ಗೊತ್ತಾಗ್ತಿರೋದಿಲ್ಲ, ಯಾವುದೇ ಅವರಿಗೆ ಸ್ಕಿಲ್ ಇರೋದಿಲ್ಲ ಕೆಲವೊಮ್ಮೆ. ಆಮೇಲೆ ಈ ಎಲ್ಲ ಪರಿಸ್ಥಿತಿಯಲ್ಲಿ ಅವರಿಗೆ ತಮ್ಮ ಕೇರನ್ನು ತಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅವರಿಗೆ ನಾವು ಕೇರನ್ನು ಮಾಡ್ತೀವಿ. ಭಾಳ ತೃಪ್ತಿ ಇದೆ ನನ್ನ ಕೆಲಸದಲ್ಲಿ. ನನಗೆ ಏನು ನನ್ನಿಂದ ಒಂದಿಷ್ಟು ಮಂದಿಗೆ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೆಲಸನೂ ಮಾಡ್ತಾಯಿದ್ದೀನಿ. ನಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಳಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.